ಈಗ ಇದ್ರಾಗ ನಿಮ್ಮದು ತಪ್ಪೈತಿ ಅವ್ರದ್ದು ತಪ್ಪೈತಿ. ಯಾಕಂದ್ರೆ ಜಾತ್ರೆ ಮುಗಿದು 10 ವರ್ಷ ಆಯ್ತು. 10 ವರ್ಷ ಆದ ನಂತರ ಅವ್ರು ಲೆಕ್ಕ ಕೇಳೋದು ಒಂದನೇ ತಪ್ಪ, ಅವ್ರು ಕೇಳೋದ್ರ ಕಾರಣಕ್ಕೆ ನೀವು ಈಗ ಲೆಕ್ಕ ಕೊಡೋದು ಎರಡನೇ ತಪ್ಪ. ಯಾಕಂದ್ರೆ ಜಾತ್ರೆ ಮುಗಿದು 10 ವರ್ಷ ಆಯ್ತು. ಆ ಸಂದರ್ಭದಾಗ ನೀವು ಲೆಕ್ಕಪತ್ರ ಕೊಟ್ಟಿದಂತ ನೀವು ಹೇಳಿದಿರಿ ಬಿ. ಕೊಟ್ಟ ಮೇಲೆ ತಿರ್ಗಾ ಮುರ್ಗ ನೀವು ಯಾಕೆ ಹೇಳ್ತೀರಿ? ಈಗ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಕುಮಾರಸ್ವಾಮಿ ಯಡಿಯೂರಪ್ಪನ ಅವ್ರು CM ಇದ್ದಾಗಿಂದ ಲೆಕ್ಕ ಕೊಡಂದ್ರೆ ಕೊಡಕ್ಕೆ ಸಾಧ್ಯತೆನಾ? ಮತ್ತು ನೀವು 2016 ಲೆಕ್ಕ ಈಗ ಕೊಡೋದು ಏನು ಪ್ರಸ್ತುತ ಐತೆ, ಅವಶ್ಯಕತೆ ಏನೈತೆ? ಹಾಂ ಅಧ್ಯಕ್ಷರ ಆರೋಪ ಮಾಡಿರೋದು ಕೂಡ ನಾವು ಅದ್ರ ಸ್ಪಷ್ಟೀಕರಣ ಕೊಡ್ಬೇಕಂತಿತ್ತು. ನಾವೇನು ತುಡು ಮಾಡಿಲ್ಲ ಅಂದ್ರೆ ನಾವ್ಯಾಕೆ ನಮ್ಮ ಮೇಲೆ ಆರೋಪ ತಗೊಂಡು ಅದ್ರ ಸಂಬಂಧ ಇದನ್ನ ಅವ್ರು ಏನು ಹೇಳಿದ್ರು, ನಾವು 4 ಮಂದಿ ಬರ್ತೀವೋ ಅವ್ರೊಂದು 4 ಮಂದಿ ಬರ್ತಾರೋ ಕೂತ್ ಮಾತಾಡೋ ಮುಗಿಸಲುತ್ತೆ ಅಂದವ್ರು. ನಾವು ಒಂದ ಸ್ಪಷ್ಟ ಹೇಳ ಊರ್ ಮಂದಿ ಎಲ್ಲ ಪಟ್ಟಿ ಕೊಟ್ಟೈತಿ, ಏನಾಗೋಯ್ತೆಲ್ಲ ಊರ್ ಮಂದಿ ಮುಂದೆ ಆಗ್ಲಿ ಮತ್ತು ಇದನ್ನ ಪೂರಾ ಊರೆಲ್ಲ ಕೂಡಿ ಮೇಲೆ ಅದು ಲೆಕ್ಕ ತೋರಿಸಿದೆ ನಾವು. ಮತ್ತು ಇಲ್ಲಿ ತನಕ ಕ್ಲಿಯರ್ ಮಾಡಿ ಇಲ್ಲಿ ತನಕ ಜಾತ್ರೆ ಕಮಿಟಿ ಆಗ್ತದೆ, ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಇರ್ತಾರೆ. ಮತ್ತು ನೀವು ಯಾವ ಬಲವಂತ ಅಥವಾ ಒತ್ತಾಯಕ್ಕೆ ಮಾಡೋದು ಕಾರ್ಯಾಧ್ಯಕ್ಷ ಅಂತ ಕ್ರಿಯೇಟ್ ಮಾಡಿದ್ರಿ? ಏನು ಅವಶ್ಯಕತೆ ಏನಿತ್ತು? 40-50 ವರ್ಷದ ಹಿಂದಿನ ಸಂಪ್ರದಾಯ ಮುರಿದ ನೀವು ಈಗ ಕಾರ್ಯಾಧ್ಯಕ್ಷತೆ ಕ್ರಿಯೇಟ್ ಮಾಡಿದ್ರಿ? ನೋಡ್ರಿ, ಬಲವಂತ ಒತ್ತಾಯಕ ನಾವು ಎಲ್ಲಿ ಮನದ ಕಾರ್ಯಾಧ್ಯಕ್ಷ ಪೋಸ್ಟ್ ಕ್ರಿಯೇಟ್ ಮಾಡಿಲ್ಲ. ಒಂದ್ ಏನೋ ಊರು ಬೆಳೆದೈತಿ, ಒಂದ್ ಸ್ವಲ್ಪ ಎಲ್ಲಾ ಕಡೆ ಓಡಾಡಿ ಅಧ್ಯಕ್ಷರಿಗೆ ಒಬ್ಬರಿಗೆ ಮಾಡಕ್ ಆಗೋದಿಲ್ಲ, ಎಲ್ಲಾರು ಕೂಡಿ ಮಾಡೋಣ ಅನ್ನೋ ಉದ್ದೇಶಲೇ ಒಂದು ಜಾಯಿಂಟ್ ಸೆಕ್ರೆಟರಿ ಆತು, ಒಂದು ಕಾರ್ಯಾಧ್ಯಕ್ಷ ಆತು ಪೋಸ್ಟ್ ಕ್ರಿಯೇಟ್ ಮಾಡಿತ್ತು. ನಾವೇನ್ ಯಾವ ಬಲವಂತಕ ಒತ್ತಾಯಕ ಮನದ್ ಮಾಡಿಲ್ಲ. ಆಮೇಲೆ ಇನ್ನೊಂದು ಲೆಕ್ಕದ ಕ್ಲಿಯರೆನ್ಸ್ ಕೊಡ್ತೇನ್ರಿ. ನಾ ನಿನ್ನೆ ಒಂದು ಆರೋಪ ಮಾಡಿದಾರ, ಇದೇನ ರಸೀಟ್ ಬುಕ್ಗಳ ಇಲ್ಲ, ಎಷ್ಟೋ ರಸೀಟ್ ಬುಕ್ಗಳ ಕಳ್ತಾರು ಅಲ್ಲಿ ಇಲ್ಲ, ಮತ್ತು ಎಂಟ್ರಿ ಇಲ್ಲ. ಮತ್ತು ನೋಡ್ರಿ 2016 ಜಾತ್ರೆ ಒಳಗೆ ಸೆಕ್ರೆಟರಿ ಅವರ ದುಂಡಪ್ಪ ಕರೆದುಕೊಂಡಿದ್ರು. ಮತ್ತು ಇನ್ನೂ ಆದರೂ ಅವ್ರಿಗೆ ನಾವು ಅಗದಿ ಪ್ರಾಮಾಣಿಕವಾಗಿ ಸತ್ಯವಾಗಿ ಪ್ರಮಾಣ ಮಾಡಿ ಹೇಳ್ತೇವೆ. ನಾ ಈಗಿನ ಸೆಕ್ರೆಟರಿ ಇದರಿಂದ ಅವ್ರು ಏನು ಗಂಟು ಕಟ್ಟಿ ಕೊಟ್ಟಿರಲ್ಲ ಅದ ಗಂಟು ಹೋದಲ್ಲಿ MP ಸೊಸೈಟಿಗೆ ಇಟ್ಟೈತಿ. ಇವ್ರಿಗೆ 2016 ಜಾತ್ರೆದ ಬ್ಯಾಲೆನ್ಸ್ ಶೀಟ್ ಕೆಲವೊಂದು ಪೇಪರ್ ಸಿಗ್ತಾವೆ, ಎಲ್ಲಿಯೂ ಸಿಕ್ಕು ಇವ್ರಿಗೆ. ಅಲ್ಲಿ ಅವ್ರ ಟೀಮ್ದೊಳಗೆ MP ಸೊಸೈಟಿ ಡೈರೆಕ್ಟರ್ಗಳದಾರ. ಅಲ್ಲಿ MP ಸೊಸೈಟಿ ನನ್ನ ಇದನ್ನ ಒಪಿನಿಯನ್ ಬಹುತೇಕ ಅವರು MP ಸೊಸೈಟಿ ಸಿಬ್ಬಂದಿ ಅವ್ರಿಗೆ ಒತ್ತಾಯ ಮಾಡಿ ಬೆದರಿಕೆ ಹಾಕಿ ಅಲ್ಲಿದೆಲ್ಲ ತಕ್ಕೊಂಡಾರ. ಅವಾಗ ಅವ್ರ ರಸೀಟ್ ಬುಕ್ ಯಾಕೆ ಇವ್ರು ತಕ್ಕೊಂಡು ಪಾರ್ ಮಾಡಿರಬಾರ್ದು? ಈಗ ನಂದು ಪ್ರಶ್ನೆ ಇದು. ಈಗ ಮತ್ತೆ ಎಲ್ಲ ಮುಗಿದೈತಿ. ಸ್ವತಃ ನೋಡ್ರಿ, ಅಧ್ಯಕ್ಷರ ಪ್ರಮಾಣ ಮಾಡಿ ಲೆಕ್ಕ ಕೊಟ್ಟಿದಾರೆ. ಮತ್ತೆ ಇನ್ನೂ ಆದ್ರೂ ಲೆಕ್ಕ ಸಲುವಾಗಿ ಊರಾಗ ಅವ್ರಿಗೆ ಬೇಕಾದವ್ರು ಅಗದಿ ಚಲೋ ಎಕ್ಸ್ಪರ್ಟ್ ಚಾರ್ಟರ್ಡ್ ಅಕೌಂಟ್ ಕರ್ಕೊಂಡ್ ಬಂದು ಅವ್ರು ನೋಡ್ಲಿ ಅವ್ರು ಅಲ್ರಿ ಅಲ್ಲ. ಮತ್ತ ಅವ್ರು 2 ದಿವಸ ಚೆಕ್ ಮಾಡಿದಾರ. ನಾವು ಅಟ್ಟಾಗಿ ಅವ್ರಿಗೆ ಲೆಕ್ಕ ಚೆಕ್ ಮಾಡಕ್ ಆಸ್ಪದ ಮಾಡಿ ಕೊಟ್ಟಿದಾರ. ಸಂಜು ಶಿರ್ಕೋಳಿ ಅವ್ರು ಲೆಕ್ಕ ಚೆಕ್ ಮಾಡಿರಿ. MP ಸೊಸೈಟಿಯಾಗಿಂದ ಟೋಟಲ್ ಟ್ರಾನ್ಸಾಕ್ಷನ್ ರಿಜಿಸ್ಟರ್ ಕ್ಯಾಶ್ ಬುಕ್ ಅನ್ನ ನಾವು ಬೇರೆ ಚೇಂಜ್ ಮಾಡಿ ಬರ್ತವತ್ತ ಅಲ್ಲಿ ಸಿಬ್ಬಂದಿಗೆ ಆರೋಪ ಮಾಡ್ತಾರ. ಅಲ್ರಿ, ಇವರು ಒಂದೊಂದು ಸಂಸ್ಥೆಗಳು ಅದಾವ, ಆದ್ರೆ ಇವರು ಸಂಸ್ಥೆಗಳದಾಗ ಇದ್ದ ಮಾಡ್ತಾರು. ಅಲ್ರಿ, 1 ಮಿನಿಟ್ ಪ್ಲೀಸ್. MP ಸೊಸೈಟಿ ಅಂದ್ರೆ ಏನ ಸಾಧಾರಣ ಸೊಸೈಟಿ ಅಲ್ಲ, ಏನಪ್ಪಾ ಏನ ಲೇವಾದೇವಿ ಸೊಸೈಟಿ ಅಲ್ಲ. ಒಂದ ಡಿಸ್ಟ್ರಿಕ್ಟ್ ಲೆವೆಲ್ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಕಂಟ್ರೋಲ್ದಾಗ ಕೆಲಸ ಮಾಡ್ತಿದ್ವಿ. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ಕಂಟ್ರೋಲ್ದಾಗ ಕೆಲಸ ಮಾಡ್ತಿದ್ವಿ. ಅಂತದ್ರೊಳಗ ಇವ್ರ 10 ವರ್ಷದ್ದೆಲ್ಲ ಟ್ರಾನ್ಸಾಕ್ಷನ್ ಕ್ಯಾಶ್ ಬುಕ್ ಚೇಂಜ್ ಮಾಡಕ್ ಸಾಧ್ಯ ಐತ್ರಿ? ಅಂದ್ರೆ ಅವ್ರದ್ದು ಮುಖ್ಯ ಉದ್ದೇಶ ಏನಂತೀರ? ಅವ್ರು ಇದನ್ನ ಮಾಡೋದ್ರ ಉದ್ದೇಶ ಏನಂದ್ರೆ ಒಟ್ಟ ಟೋಟಲಿ ಹೆಂಗಾರೆ ಮಾಡೋದ, ಅಧ್ಯಕ್ಷರದ ಹೆಸರು ಕೆಡಿಸೋದ, ಅಧ್ಯಕ್ಷರ ಮೇಲೆ ಟಾರ್ಗೆಟ್. ಈಗ ಒಬ್ಬ ಹಿರಿಯ ಮನುಷ್ಯ ಅಂತಂದು ಸಾರ್ವಜನಿಕವಾಗಿ ನೀವು ಪ್ರಸಾದ ಮುಟ್ಟಿಸ್ತೀರಿ, ಅಂಗಾರ ಮುಟ್ಟಿಸ್ತೀರಿ, ಭಂಡಾರ ಮುಟ್ಟಿಸ್ತೀರಿ. ಇದು ನಿಮ್ಮ ಎಲ್ಲರಿಗೂ ಶೋಭೆ ತರ್ತೈತೆ. ಯಾಕಂದರೆ ಅಪ್ಪ ಸಾಹೇಬ್ ಸಿರ್ಕೋಳಿ ಅನ್ನೋದು ಒಂದು ದೈತ್ಯ ಶಕ್ತಿ ಇದ್ದಂಗೆ, ಹೆಸರು ಇದ್ದಂಗೆ. ಇವತ್ತು ಈ ಭಾಗದಾಗ ಏನರ ದಾನ ಧರ್ಮ ಅಂತಿದ್ರೆ ಅದು ಅಪ್ಪ ಸಾಹೇಬ್ ಸಿರ್ಕೋಳಿ ಅವ್ರದ್ದು ದುಡ್ಡು ಇಲ್ಲದು ಒಂದೂ ಊರಿಲ್ಲ. ಅಂಥ ಮನುಷ್ಯಾಗ ನೀವು ಎಲ್ಲರೂ ಕೂಡಿ, ಅಂದರೆ ನೀವಂತಂದ್ರೆ ನೀವೆಲ್ಲ ಏನು ಆರೋಪ ಮಾಡಿದಾರೆ ಅವರೆಲ್ಲ ಸೇರಿ ಇದನ್ನು ಮಾಡೋ ಸರಿ ಅನಿಸ್ತೈತೆ. ಅವ್ರು ತಿಳ್ಕೊಬೇಕಲ್ಲ, ಅವ್ರ ಅಂಗಾರ ಮುಟ್ಟನ್ನ ಯಾರು ಮುಟ್ಟ ಅಂತ ಹೇಳಿದಾರಲ್ಲ ಅವ್ರು ನಾವು ಈಗಾಗಲೇ ಹೇಳಿದ್ವಿ. ಒಂದ ಹಿರಿಯ ಮನುಷ್ಯಾಗ ನಾವು ಅಂಗಾರ ಮುಡಿಸ್ತೀವಿ ಅಂದ್ರೆ ಅದು ನಮ್ಗೆ ಸರಿ ಅನ್ಸಂಗಿಲ್ಲ. ಈಗ ಯಾರು ಮುಟ್ಟ ಅಂತ ಹೇಳಲ್ಲ ಅವ್ರು ತಿಳಿಬೇಕದ. ಮತ್ ನೋಡ್ರಿ, ಅಪ್ಪಸಾಬ್ ಶಿರ್ಕೋಳಿ ಅವರ ಎಟ್ ದೈವಿ ಭಕ್ತರದಾರ ಅನ್ನೋದ ಹುಕ್ಕೇರಿ ತಾಲೂಕಿಗೆ ಅಟ್ಟ ಅಲ್ಲ, ಹೆಚ್ಚು ಕಡಿಮೆ ಬೆಳಗಾವಿ ಗೊತ್ತೈತಿ. ಅಂಗಾರ ಮುಟ್ಟ ಅನ್ನೋದಕ್ಕ ಒಂದ ಮಾತಿನಾಗ ಎದ್ದು ಬಂದು ಹಿರಿಯ ಮನುಷ್ಯ ಅಂಗಾರ ಮುಟ್ರ. ಹಂಗ ಜನ ಅವ್ರು ತಪ್ಪಗಾರ ಇರ್ತಿರು, ತುಡುಗ್ ಮಾಡ್ತಿರಂದ್ರ ಅಂಗಾರ ಮುಟ್ಟಕ ಬಂದ್ ಅಂಗಾರ ಮುಟ್ತಿರವ್ರ ಇಲ್ಲ. ನಾವೇ ಹೇಳ್ತೀವಿ, ನಾವೇ ಹೇಳ್ತೀವಿ ಹಂಗೇನ್ರಿ ಇರ್ತದಂದ್ರ. ಇನ್ನು ಸುನೀಲ್ ಪರ್ವತರಾವ್ನ ಕಾರ್ಯಾಧ್ಯಕ್ಷ ಮಾಡಿರಿ. ಆ ಟೈಮ್ದೊಳಗೆ ಲೆಕ್ಕಪತ್ರ ಏನು ಕೊಟ್ಟಿರಲಿಲ್ಲ, ತಿಳ್ಕೊಳ್ರಿ ನೀವು. ಆ ಸಂದರ್ಭ ನೀವು ಏನೋ ಲೆಕ್ಕ ಕೇಳೋಕ್ಕಿಂತ ಮೊದಲು ನಾವು ಕಾರ್ಯಾಧ್ಯಕ್ಷತೆ ಹೆಂಗೆ ಒಪ್ಕೊಂಡ್ರ ಅವ್ರ? ಮತ್ತು ನಿಮ್ಮ ಜೋಡಿ ಏನು ಚರ್ಚೆ ಮಾಡಿರನ? ನಿಮ್ಮ ತಪ್ಪುಗಳು ಮುಚ್ಚೋ ಸಲುವಾಗಿ ಕಾರ್ಯಾಧ್ಯಕ್ಷ ಮಾಡಿದಿರಿ ಅಂತಾರ ಅವ್ರು. ನೋಡ್ರಿ, ನಾವು ನಮ್ಮ ತಪ್ಪುಗಳು ಮುಚ್ಚೋ ಈಗ ಎಲ್ಲ ಕ್ಲಿಯರ್ ಆದ್ರೆ ನೀನೇ
ಮತ್ತೇನ್ ತಪ್ಪದ ಅದ್ರಾಗ ಅಲ್ರಿ ಹಂಗಿದ್ದವ್ರ ನಿಮ್ ಬೇರೆ ಎಲ್ಲ ಊರ್ ಮಂದಿ ಮುಂದೆ ನಮ್ಗ್ ಕೊಟ್ಟಿದ್ನ ತಪ್ಪ್ ಲೆಕ್ಕ ಇದ್ರು ಇಲ್ಲ. ನಿಮ್ ತಪ್ಪೆಲ್ಲ ನಮಗ್ ತೋರ್ಸ್ರಿ ಲೆಕ್ಕ ತೋರ್ಸ್ರಿ ಆಮೇಲೆ ನಾವು ಕಾರ್ಯಾಧ್ಯಕ್ಷ ಆಗ್ತಾ ಹೊಂಡ್ಬೇಕಿತ್ತು. ಅವಾಗ ಯಾಕೆ ನಿಮ್ಮನ್ನ ಕಾರ್ಯಾಧ್ಯಕ್ಷ ಮಾಡ್ತಾವ ಅಂದ್ಕೊಳ್ಳೆ ಹ್ಞೂ ಅಂದ್ ಅಲ್ಲಿ ಇಲ್ಲ ಲಾನ್ಸ್ದಾಗ ಪ್ರೆಸ್ ಮೀಟ್ ಮಾಡಿ ಇದ್ರಾಗ ನಾವು ಭಾಳ ಜನ ಇದ್ರಿ ಸ್ವತಃ ಏನು ನಂದು ಮುಡ್ಸಿನ ಅಗದಿ ಎಲ್ಲ ಮುಗಿದೈತಿ ಲೆಕ್ಕ ತೋರಿಸಿದರು ಮುಮ್ಮಿನವ್ರ ನಿಮಗೆ ಹೇಳಿದ್ರಲ್ಲ ನಂದು ಮುಡ್ಸಿ ನಾ ನೋಡಿದ ನಮ್ಗೆ ಪ್ರತ್ಯಕ್ಷ ಮತ್ತೆ ಈಗ ಇದನ್ನ ಆಟ ಹೂಡ್ತಾರಂದ್ರೆ ಮತ್ತು ಈಗ ಆರೋಪ ಮಾಡ್ಬೇಕಾದ್ರೆ ಜಾತ್ರೆ ಮುಗಿದ ಬಳಿಕ ಅಪಸಮನಾಗ ಅಭಿನಂದನಾ ಸಮಾರಂಭ ಮಾಡ್ರಿ ಬೆಳ್ಳಿ ಗದೆ ಕೊಟ್ಟ ಅವಾಗೆಲ್ಲ ಹೆಂಗೆ ಇದು ಮಾಡಿದ್ರಿ ಅಂತ ಕೇಳ್ರಿ ಈಗ ನೀನು ಲೆಕ್ಕಾರ ಕೊಟ್ಟಿದ್ರು ನಾವು ಏನ ಎಲ್ಲ ಕ್ಲಿಯರ್ ಐತಿ ಲೆಕ್ಕದ ಬಗ್ಗೆ ಏನು ವಿಷಯ ಇಲ್ಲ. ಈಗ ಕಾರ್ಯಾಧ್ಯಕ್ಷ ಸ್ಥಾನಕ್ಕೂ ಈಗ ಕೇಳಾಕಿದ್ರಿ ನೀವು ಅವಾಗ ಯಾಕೆ ನೀವು ಕಾಂಪ್ರಮೈಸ್ ಆದ್ರಿ ಅಂತ. ಸಂಕೇಶ್ವರ ಬೆಳೆದೈತೆ ದೊಡ್ಡದಾಗೈತಿ ಏನ ಯಾವುದೂ ಪ್ರಕಾರದ ಅಡಚಣೆ ಬೇಡ ಅಂದ್ಕೂಡ್ಲೆ ವಾದ ಬೇಡ ಅಂತ ಏನ ಈಗ ನಾವು ಒಂದು 5 ಮಂದಿ ಹೆಸರು ಹೇಳಿದ್ವಿ. ನಾವೆಲ್ಲರೂ ಚರ್ಚೆ ಮಾಡಿ ನಂತರ ಇರ್ಲಿಪ್ಪ ಒಂದು ಸ್ಥಾನ ಕೊಡೋರು ಒಂದು ಹೊಸ ಪೋಸ್ಟ್ ಕ್ರಿಯೇಟ್ ಮಾಡೋರು ಅವ್ರದೇ ಬೇಡಿಕೆ ಐತಿ ಅಂತ ಹೇಳಿದ್ರು. ಮತ್ತೆ ಗೌಡ್ರು ಅದರಲ್ಲಿ ಏನ ಅವ್ರದೇ ಬೇಡಿಕೆ ಐತಿ ನಮ್ಗೊಂದು ಸ್ಥಾನ ಕೊಡ್ರಿ ಒಂದು ಕಾರ್ಯಾಧ್ಯಕ್ಷ ಸ್ಥಾನ ಕೊಡ್ರಿ ಅದು ನಾವೇನು ಕೇಳಂಗಿಲ್ಲ ಅಂತ. ಈಗ ಯಾಕೆ ಕೇಳಂಗಿಲ್ಲ ಅಂತ ಮತ್ತೆ ಹೇಳ್ತಾನಂದ್ರೆ ಕೇಳಂಗಿಲ್ಲ ಅಂದ್ಕೊಂಡ್ರೆ ನಾವೇನಾದ್ರು ತಪ್ಪದೇವು ಅಂತ ತಿಳ್ಕೊಳಕ್ ಹೋಗ್ಬೇಕು ನೀವು. ನಿನ್ನೆ ಕೇಳಿದಂದ್ರೆ ಎಲ್ಲ ಸ್ಪಷ್ಟ ಊರಿನ ಜನ ಮಂದಿ ಮುಂದೆ ಏನ ಎಲ್ಲ ಬಿಚ್ಚಿಟ್ಟಿದ್ವು ನಾವು. ಆದ್ರೆ ಹಿಂದೆ 3 ತಿಂಗಳು ಹಿಂದಿನ ಇತಿಹಾಸ ಇದೈತಿ ಅದು ತಿಳ್ಕೊಬೇಕು ನಾವು. ಹಿಂದಿಂದ 3 ತಿಂಗಳ ಇತಿಹಾಸ ಇದೈತಿ. ಈಗ ನಿಮ್ಮದು ಫೈನಲ್ ತೀರ್ಮಾನ ಏನ್ರಿ ಈ ಜಾತ್ರೆಗೆ ಸಂಬಂಧಪಟ್ಟಂಗೆ? ಎಲ್ಲರೂ ಕೂಡ ಜಾತ್ರೆ ಮಾಡೋದು ಈಗ ಮುಂದೆ ವರ್ಷ ಎಲ್ಲರೂ ಕೂಡ ಜಾತ್ರೆ ಮಾಡೋದು ಐತಿ. ಇನ್ನೊಂದು ವಿಷಯ ಹೇಳ್ತಾನೆ ನೀವು ಎಲ್ಲರೂ ಕೂಡಿ ಮಾಡ್ಬೇಕಾದ್ರೆ ಒಂದು ಜಂಟಿಗೆ ಪತ್ರಿಕಾಗೋಷ್ಠಿ ಮಾಡ್ರಿ, ಮಂದಿಗೆ ಸಮಸ್ಯೆನೂ ಕ್ಲಿಯರ್ ಆಗ್ತೈತಿ. ಅಲ್ರಿ ಅವ್ರು ಯಾವಾಗ ನಿನ್ನೆ ಇಲ್ಲಿದೆಲ್ಲ ಮೀಟಿಂಗ್ ಮುಗಿದ್ಮೇಲೆ ಅಲ್ಲಿ ಆರೋಪ ಮಾಡಿದಾರ ನಾವು ಅದಕ್ಕೆ ಅಟ್ಟಾಗ್ಯೋ ಇದನ್ನ ಹೇಳಿದಾರಿಲ್ಲ ಅವ್ರ ರೆಸಿಪ್ಟ್ ಬುಕ್ ಇಲ್ಲ ರೆಜಿಸ್ಟರ್ದಾಗ ಎಂಟ್ರಿ ಇಲ್ಲ ಅಂತ ಹೇಳಿದಾರಿಲ್ಲ ಅವ್ರು ಆರೋಪ ಮಾಡಿದಾರಿಲ್ಲ ಅಧ್ಯಕ್ಷರ ಮೇಲೆ. ಆರೋಪ ನಮ್ಗೆ ಮಾತಾಡಕ್ ಸಿಕ್ಕಿಲ್ಲ, ಅವಕಾಶ ಸಿಕ್ಕಿಲ್ಲ ಇದು ಹೇಳ್ತೀವಿ ಅಂದ್ರೆ ಈಗ ನಾವು ಎಲ್ಲ ಬಿಟ್ಟಿದ್ದೀವಿ. ಇದ್ರ ಮುಂದೆ ಎಲ್ಲ ಕಾರ್ಯಾಧ್ಯಕ್ಷರ ಸಲುವಾಗಿ ನೀವು ಕೇಳ್ರಿ ಅದಕ್ಕೆ ಹೇಳ್ತಾರೆ ಇವ್ರ ಊರ್ ಜಾತ್ರೆ ಮೀಟಿಂಗ್ ಇನ್ನ ಆಗೋಕ್ಕಿಂತ ಮೊದಲು ಜಾತ್ರೆ 27 ಮಾಡ್ಬೇಕಂತ ಊರಾಗೇನ ಚರ್ಚಾ ಚಾಲು ಆಯ್ತು, ಪತ್ರ ಪೇಪರ್ದಾಗ ಎಲ್ಲ ಬರ್ತಾರಲ್ಲ ಅವಾಗ ಇವ್ರೊಂದು 3 ಜನ 4 ಜನ ಎಲ್ಲ ಸಮಾಜದ ಎಲ್ಲ ಊರಾಗಿನ ಹಿರಿಯರ ಮನೆಗೆ ಹೋಗಿ ಎಲ್ಲ ಏನೋ ಇಲ್ಲ ಸಲ್ಲದ ಅಧ್ಯಕ್ಷರ ಮೇಲೆ ಆರೋಪ ಮಾಡಿ ಹೇಳಿ ಬಂದ್ರು. ಮ್ಯಾಕ್ಸಿಮಮ್ ಮಂದಿ ಅವ್ರಿಗೆ ರೆಸ್ಪಾನ್ಸ್ ಮಾಡಿಲ್ಲ. ಅದನ್ನ ಬಿಟ್ಟ ನಮ್ಮ ಖಾತೆದಾರ ಗೌಡ ಮನ್ಯಾಗ ನಾ ಅಗದಿ ಇತರಲೆ ದುಪ್ಪಲೆ ಹೇಳ್ತಾನ ಸಚಿನ್ ಪಾಟೀಲ್ ಮನ್ಯಾಗ 2 ಹೆಣ್ಮಕ್ಳದಾರ. ಸಚಿನ್ ಪಾಟೀಲ್ ಮದರ ಮತ್ತು ಸಚಿನ್ ಪಾಟೀಲ್ ಮಿಸ್ಸೆಸ್ ಅಲ್ಲಿ ಹೋಗಿ ಏನು ಬೇಕಾದ ಒದರಾಡಿದಾರು. ಅವ್ರಿಗೆ ಸಿಟ್ಟು ಬರೋಣ ನಮ್ಮ ಡಾಕ್ಟರ್ ಮಿಸ್ಸೆಸ್ ಇದ್ದವ್ರು ಸಚಿನ್ ಪಾಟೀಲ್ ಮಿಸ್ಸೆಸ್ ಇದ್ದವ್ರು ಕುನಾಲ್ ಪಾಟೀಲ್ಗೆ ಫೋನ್ ಹಚ್ಚಿ ನಾನು ಕರ್ಕೊಂಡು ಬಾ ಅಂತ ಹೇಳಿ ನಾವು ಹೋಗಿ ಹೋದ್ಮೇಲೆ ಏನೋ ಚುಪ್ಚಾಪ್ ಏನೋ ಬಿಟ್ಟಂತ ಮಾತಾಡಲಿಲ್ಲ. ಇವ್ರಿಗೆ ಏನೋ ಉದ್ದೇಶ ದುರುದ್ದೇಶ ಬರೀ ಅಪ್ಪಸಾಪ್ ಸಿರ್ಕೊಳ್ಳಿ ಹೆಸರು ಕೆಡಿಸೋದ ಇವ್ರು ಹಂಗೆ ಮಾಡಿದಾರು ಹಿಂಗೆ ಮಾಡಿದಾರು. ಈಗ ಈಗಿನ ಜಾತ್ರೆ ತಕ ನೋಡ್ರಿ 1,18,54,492 ರೂಪಾಯಿ ನಿನ್ನೆ ತಕ ಟೋಟಲ್ ಬ್ಯಾಲೆನ್ಸ್ ಐತಿ. ಮತ್ತು ಇವ್ರು ತುಡುಗ ಮಾಡ್ಬೇಕಾಗಿರ ತಿನ್ನಬೇಕಾಗಿರ ಇದ್ರಾಗಿನ ಇನ್ನೊಂದು 25-30 ಲಕ್ಷ ತುಡುಗ ಮಾಡಕ್ ಬರ್ತಿತ್ತಿಲ್ಲ. ಯಾರು ಕೇಳ್ತಿರೋ ಇವ್ರಿಗೆ ಏನೂ ಗೊತ್ತಿಲ್ಲ, ಜಾತ್ರೆದ ಏನು ಪದ್ಧತಿ ಗೊತ್ತಿಲ್ಲ, ಜಾತ್ರೆ ಲೆಕ್ಕಾಚಾರ ಗೊತ್ತಿಲ್ಲ, ಸುಳ್ಳ ಯಾರ್ದೋ ಅರ್ಧೊಟ್ಟು ಮಾತು ಕೇಳಿ ಒಂದು ಕ್ಯಾಡ್ ಸುಳ್ಳ ಏನೇನೋ ನಾಲೆಜ್ ಇಲ್ಲ ಅವ್ರಿಗೆ. ಸುಳ್ಳ ಸಾವುಕಾರ ಮೇಲೆ ಆರೋಪ ಮಾಡೋದ ಇದನ್ನ ಮಾಡೋದ. ಮತ್ತು ಇವ್ರು ಇಟ್ರೊಳಗೆ ಒಂದಿಬ್ಬರು ಬಿಟ್ರೆ ಯಾರು 1 ವರ್ಷ ಜಾತ್ರೆಗೆ ಬಂದಿಲ್ಲ. ಮತ್ತು ನಿನ್ನೆ ನಾವು ರೋಹನ್ ಹೆಸರು ಹೇಳ್ತಾನೋ ನೀವು ಇವ್ರ ಕಮಿಟಿ ಅವ್ರು 8 ಮಂದಿ ಗುಡಿಗೆ ಬರ್ತಾರೆ ಅಂತ ಕೇಳ್ತಾ ನಾವು ಕಾಯಂ ದಿನ ಗುಡಿಗೆ ಹೋಗ್ತೇವೆ. ಅದ ಮನಸ್ಸು ನಮ್ಮ 10 ತಾರೀಕು ಗೌಡ್ರಿಗೆ ಹಚ್ತಾವ. ಅವ ಯಾವಾಗ ಬರ್ತಾನ ಈ ಮೀಟಿಂಗ್ ಒಳಗೆ ಬಿಟ್ರೆ ಒಮ್ಮೆ ಈ ಕಡೆ ಲಕ್ಷ್ಮೀ ಗುಡಿಗೆ ಶಂಕರ್ಲಿಂಗ ಗುಡಿಗೆ ಬರ್ತಾನವ. ಅದನ್ನ ಮಾತಾಡಕತ್ರ ನಮ್ಮ ಕಡೆನೂ ವಿಷಯ ಭಾಳ ಅದಾವ. ಮತ್ತು ಇನ್ನೊಂದು ನಾವು ನಂದು ಮುಡ್ಸಿ ಹೇಳಿದ ನಾ ಆಟ ಜೋಳ ಕೊಟ್ನಿ ಆಟ ಅಕ್ಕಿ ಕೊಟ್ನಿ ಹಂಗ ಹಿಂಗ ಅಂತ ಹೇಳಿದಾವ್. ಅವ್ ಹೆಂಗ್ ಕೊಟ್ಟಿದ ಎಲ್ಲಿಂದ ತಂದು ಕೊಟ್ಟಿದ ನನಗೆ ಗೊತ್ತೈತಿ. ಅದನ್ನ ಸುಳ್ಳ ಓಪನ್ ಮಾಡಬಾರ್ದು, ಮರ್ಯಾದೆಲ್ಲೇ ಇರೋದಿತ್ತು ಇರತ್ತ ಹೇಳ್ರಿ ಅವ್ರು. ಮತ್ತು ನನಗೆ ಅವನ್ನೆಲ್ಲ ಸಾತ್ ಬರ ಉತ್ತಾರ ನನ್ನ ಕಡೆ ಐತಿ. ನಾನು ಬಿಚ್ಚಿಡ್ಬೇಕಾದ್ರೆ ನಾನು ಬಿಚ್ಚಿಡ್ತಾನೆ. ಅವೇನೇನು ಅವ್ರೇನು 50 ಎಕರೆ ಹೊಲ ಇಲ್ಲ ಅವ್ರ ಅಪ್ಪಾರ್ದ ಹೊಲ್ದಾಗಿನ ಬೆಳೆದ ಕಾಳು ಕಡಿ ತಂದು ಕೊಟ್ಟಿಲ್ಲ, ಏನು ಗೌರ್ ಸುರಿಸಿ ದುಡಿದ ವ್ಯಾಪಾರ ಮಾಡಿ ತಂದು ಕೊಟ್ಟಿಲ್ಲ. ಅವ್ನು ಹೆಂಗೆ ತಂದು ಕೊಟ್ಟಿಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಈಗ ಅದನ್ನಂದ್ರೆ ನೀವು ಮುಂದುವರೆಸೋರು ಅಥವಾ ಇದನ್ನು ನಿಲ್ಲಿಸ್ಬಿಡೋದು?
ಈಗ ಇದನ್ನು ನಮ್ಮ ಹಂಗೆ ಮುಂದುವರೆಸೋರು ಅಥವಾ ಎಲ್ಲ ಒಂದಾಗಿ ಜಾತ್ರೆ ಮಾಡೋ ವಿಚಾರದಾಗ ಇದನ್ನು ನನಗೆ ಒಂದಾಗ ಮಾಡು आता हे बघ हिशोबाचं झालंय आता सगळ्या समाजाचं घेऊन कमिटी कधी करणार ती तारीख सांगा आम्ही काढून सोडतो हे आता तारीख तारीख नाही. अहो, तुम्हाला काय सांगायला लक्षात अध्यक्ष काय सांगाले आम्ही काय